ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರತ್ತ ಅಂದ್ಕೊಂಡಿದ್ದೀವಿ ನೋಡ್ರಿ. ಇವತ್ತು ನಮ್ಮ ಅಡುಗೆ ಮನೆ ವಿಶೇಷ ಅಡುಗೆ ಏನಪ್ಪ ಅಂತಂದ್ರೆ ಗೋಧಿ ಹಿಟ್ಟಿನಿಂದ ಮಸಾಲ ಪರೋಟ ಮಾಡುವ ವಿಧಾನವನ್ನು ತೋರ್ಸಾಕತ್ತೀವಿ ನೋಡ್ರಿ. ಅದಕ್ಕೆ ಏನೇನು ಬೇಕಪ್ಪ ಅಂದ್ರೆ ರೀ, 2 ಸ್ಪೂನ್ ಆಗಟ್ರಿ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಸಾಂಬಾರು ಪೌಡರ್ ಎಲ್ಲ ಸೇಮ್ ಕ್ವಾಂಟಿಟಿ 2 ಟೇಬಲ್ ಸ್ಪೂನ್ ತೊಗೊಂಡಿವಿ ನೋಡ್ರಿ. ಅದನ್ನು ಇನ್ನೊಂದು ಬೌಲಿಗೆ ಹಾಕೊಂಡು ಬಿಡೋಣ್ರಿ. ಮೂರೂ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕೊಂಡು ಒಂದು ಅರ್ಧ ಸ್ಪೂನ್ ಆಗಷ್ಟು ರೀ ಅರಶಿನ ಪುಡಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡ್ ಎತ್ತಿಟ್ಕೊಂಡು ಬಿಡೋಣ್ರಿ. ಈಗ ಗೋಧಿ ಹಿಟ್ಟೇನ ನಾದ್ಕೊಂಡಿರ್ತೀವಿ ನೋಡ್ರಿ, ಅದನ್ನು ಇನ್ನೊಂದು ಸ್ವಲ್ಪ ಮಿಜ್ಜಿ ಈ ರೀತಿ ಮಾಡಿ ಇಟ್ಕೊಂಡಿ ನೋಡ್ರಿ. ಅದನ್ನು ಒಂದು ದೊಡ್ಡ ಲಿಂಬೆ ಹಣ್ಣಿನ ಗಾತ್ರದಷ್ಟು ರೀ ಒಂದು ಉಳ್ಳಿ ತೊಗೊಂಡ್ರಿ. ಎಣ್ಣೆ ಹಚ್ಕೋಬೋದ್ರಿ, ಹಿಟ್ಟರಿ ಹಚ್ಕೋಬೋದ್ರಿ. ಚಪಾತಿ ಹೆಂಗೆ ತಿಡ್ತೀವಿ ನೋಡ್ರಿ ಆ ಆಕಾರದಾಗ ಇದನ್ನು ತಿಡ್ಕೊಂಡು ತೊಗೊಂಡು ಬಿಡ್ಬೇಕ್ರಿ. ಇದನ್ನು ಈ ರೀತಿ ನೀಟ್ಗೆ ತೆಳ್ಳಗಾಗಿ ತಿಡ್ಕೊಂಡು ತೊಗೊಂಡು ಬಿಡೋಣ್ರಿ. ಇದನ್ನು ಈಗ ನೋಡ್ರಿ ಮ್ಯಾಗ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಬಿಡೋಣ್ರಿ. ಇದಕ್ಕೆ ಈ ರೀತಿ ಹಚ್ಕೊಂಡ್ರಿ. ಈಗೇನು ಅದೆಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಅದ್ರ ಮೇಲೆ ಹೀಗೆಲ್ಲ ಹಾಕ್ಕೊಂಡು ಬಿಡ್ಬೇಕ್ರಿ. ಅದನ್ನು ಹಾಕ್ಕೊಂಡು ನೋಡ್ರಿ ಎಷ್ಟು ಮಸ್ತಾಗಿರಿ. ಇದನ್ನು ಕೈಲಿಂದ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಹಿಂಗೆ ಮಾಡಿದ್ವಿ ಅಂದ್ರೆ ರೀ ಮಸಾಲ ಎಲ್ಲ ಕಡೆ ಹರಡ್ಕೋತೈತ್ರಿ. ಈ ರೀತಿ ಒಳಗೆ ಹಿಂಗೆ ಮಡ್ಚ್ಕೋತ ಹೋದಿವಿ ಅಂದ್ರೆ ರೀ ಲೇಯರ್ ಆಗಿ ಪರೋಟ ಮಸ್ತಾಗಿ ಬರ್ತೈತ್ರಿ ನೋಡ್ರಿ. ಈ ರೀತಿ ಹಿಂಗೆ ಸುತ್ಕೊಂಡು ಬಿಡೋದ್ರಿ. ಇದನ್ನು ಸುತ್ಕೊಂಡು ಅದು ಲಾಸ್ಟ್ನೇದು ಏನಿರ್ತೈತಿ ಅದನ್ನು ಕೆಳಗಿನ ಭಾಗಕ್ಕೆ ಹಿಂಗೆ ಒತ್ತಿರಿ, ಕೈಲೇನ ಚಮಚಂಗಿ ಹಿಂಗೆ ಒತ್ಕೊಂಡು ತೊಗೊಂಡು ಬಿಡ್ಬೇಕ್ರಿ. ಸ್ವಲ್ಪ ಒಣ ಹಿಟ್ಟ ಒಳಗೆ ಹಾಕಿ ತಿಡ್ಕೊಂಡು ತೊಗೊಂಡು ಬಿಡೋಣ್ರಿ. ಇದನ್ನು ನೋಡ್ರಿ ಎಷ್ಟು ಚೆಂದಾಗಿ ಲೇಯರ್ ಆಗಿ ಕಾಣಕತ್ತೈತೆ ಅಂತ ಹೇಳಿ ಕಿಸಿಂದ ಈ ರೀತಿ ಮಾಡ್ಕೊಂಡು ತಕ್ಕೊಂಡು ಬಿಡೋಣ್ರಿ. ಇದನ್ನು ಆ ಕಡೆ ತವಿನೂ ಕಾಯಕ್ಕೆ ಇಟ್ಟಿದ್ದೀವಿ ರೀ. ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಕೊಂಡ್ರಿ ಇದನ್ನು ಪರೋಟಾನ ಅದ್ರೊಳಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಬಿಡೋಣ್ರಿ. ಈಗ ಇನ್ನೊಂದು ಕಡೆನೂ ನೀಟಾಗೆ ಬೇಯಿಸ್ಕೊಂಡು ಅದ್ರ ಮೇಲೂ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಬಿಡೋಣ್ರಿ. ಸ್ವಲ್ಪ ಮ್ಯಾಗ ಎಣ್ಣೆ ಹಾಕ್ಕೊಂಡ್ಬಿಡು, ಜಾಸ್ತಿನೂ ಹಾಕ್ಕೋಬೋದ್ರಿ, ಎಣ್ಣೆನೂ ಹಾಕ್ಕೋಬೋದು, ಇಲ್ಲ ತುಪ್ಪನೂ ಯೂಸ್ ಮಾಡ್ಕೊಂಡ್ರೂ ಮಸ್ತಾಗಿ ಬರ್ತಾವ್ರಿ. ನೋಡ್ರಿ ಎಷ್ಟು ಚಂದ ಬಂದೈತೆ ಅಂತ ಹೇಳಿ ಕಿಸಿಂದ. ಅದೇ ರೀತಿ ಇನ್ನೊಂದು ಹಿಟ್ಟಿನಾಗೂ ಮಾಡಾಕತ್ತೀನಿ ನೋಡ್ರಿ. ಅದೇ ರೀತಿನ ಇದನ್ನು ಲಟ್ಟಿಸ್ಕೊಂಡ್ರಿ. ಅದೆಲ್ಲ ಮಸಾಲ ಎಲ್ಲ ಹಾಕಿ ಕೈಲಿಂದ ಇದನ್ನು ಎಲ್ಲ ಕಡೆನ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಬಿಡೋಣ್ರಿ. ಇದನ್ನು ಸ್ಪ್ರೆಡ್ ಮಾಡಿ ಅದೇ ರೀತಿನ ಮೊದಲಿಗೆ ಹೆಂಗೆ ಮಡ್ಚ್ಕೊಂಡಿದ್ದೀವಿ ನೋಡ್ರಿ, ಇದನ್ನು ಅದೇ ಸೇಮ್ ಇದ್ರೊಳಗೆ ಹಿಂಗೆ ಮಾಡ್ಕೊಂಡು ತಕ್ಕೊಂಬಿಡೋಣ್ರಿ. ಇದನ್ನು ನೋಡ್ರಿ ತಕ್ಕೊಂಡು ಈ ರೀತಿ ರೌಂಡ್ಗೆ ಸುತ್ತಿ ಚಪಾತಿ ಥರ ಲಟ್ಟಿಸ್ಕೊಂಬಿಡೋಣ್ರಿ. ಇದನ್ನು ಇದು ದಿವಸ ಚಪಾತಿ ಅನ್ಕೊಂಡು ತಿಂದು ಬೇಜಾರದವ್ರಿಗೆ ಇದೊಂದು ಒಳ್ಳೆಯ ರೆಸಿಪಿ ಐತ್ರಿ. ಇದನ್ನು ಒಟ್ಟು ಟ್ರೈ ಮಾಡಿರಿ ನೀವು, ಎಷ್ಟು ಚಂದ ಬರ್ತಾವತ್ತೆ. ಯಾಕೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬರೀ ಚಪಾತಿ ತಿಂದು ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಪ್ಪ ಅಂದ್ರೆ ಈ ರೀತಿ ಮಾಡ್ಕೋಬೋದು ನೋಡ್ರಿ. ಎಷ್ಟು ಚಂದ ಆಗ್ತೈತ್ರಿ. ಇದು ನೋಡ್ತಿರ್ಬೋದ್ರಿ ನೀವು ಎಷ್ಟು ಲೇಯರ್ ಆಗಿ ಸಾಫ್ಟಾಗಿ ಬಂದೈತೆ ಅಂತ ಹೇಳಿ ಕಿಸಿಂದ್ರಿ. ಇದನ್ನು ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಈ ವಿಡಿಯೋ ಗೋಧಿ ಹಿಟ್ಟಿನ ಮಸಾಲ ಪರೋಟ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ರೀ ನಮ್ಮ ವಿಡಿಯೋಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ರೀ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು ನೋಡ್ರಿ. ಥ್ಯಾಂಕ್ ಯು ಸೋ ಮಚ್.